ನಮಸ್ಕಾರ ಅಭ್ಯರ್ಥಿಗಳೇ, ಫೈನಲಿ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಜಾರಿಯಾಗಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ನೋಟಿಫಿಕೇಷನ್ನ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಸೊ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಯಾವ ಒಂದು ವೆಬ್ಸೈಟ್ನಲ್ಲಿ ಸಲ್ಲಿಸಬೇಕು, ಸೊ ಅರ್ಜಿಯನ್ನು ಯಾವಾಗಿಂದ ಹಾಕಬಹುದು, ಅಂದರೆ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ ಕೊನೆಯ ಡೇಟ್ ಯಾವಾಗ ಅರ್ಜಿಯನ್ನು ಸಲ್ಲಿಸಲು. ಸೊ ಟೋಟಲಿ 1000 ಪೋಸ್ಟನ್ನು ಕರೆದಿದ್ದಾರೆ. ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳನ್ನು ಖಾಲಿ ಮಾಡಿದ್ದಾರೆ, ಸೊ ಅಂದರೆ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳನ್ನು ಕರೆದಿದ್ದಾರೆ, ಒಬ್ಬ ಅಭ್ಯರ್ಥಿ ಎಷ್ಟು ಜಿಲ್ಲೆಗಳಿಗೆ ಅಪ್ಲೈಯನ್ನು ಮಾಡಬಹುದು, ಸೊ ಯಾವ ರೀತಿ ಅವನು ಸೆಲೆಕ್ಷನ್ ಆಗ್ತಾನೆ, ಹಾಗೂ ಎಕ್ಸಾಮ್ಗೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು. ಸೊ PUC ಜೊತೆಗೆ ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಡಿಪ್ಲೊಮೋದವ್ರಿಗೂ ಕೂಡ ಒಂದು ಅವಕಾಶವನ್ನು ನೀಡಿದ್ದಾರೆ. ಸೊ ಡಿಪ್ಲೊಮೋದವರು ಕೂಡ ಈ ಬಾರಿ ಈ ಒಂದು ಎಕ್ಸಾಮ್ಗಳನ್ನ ಅಟೆಂಡ್ ಮಾಡ್ಬೋದು. ಸೊ ಸಿಲೆಬಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಲಾಸ್ಟ್ ಟೈಮ್ ಏನಿತ್ತು ಸಿಲೆಬಸ್, ಅದರಲ್ಲಿ ರೆವಿನ್ಯೂ ಲಾ ಅನ್ನೋ ಒಂದು ಟಾಪಿಕನ್ನು ಹೊರತುಪಡಿಸಿ ಬೇರೆದೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಹಾಗೂ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಚೂಸ್ ದ ರೈಟ್ ಆನ್ಸರ್ ಅಂದರೆ ಟಿಕ್ಕಿಂಗ್ ಇರುತ್ತಾ, AMR ಶೀಟ್ ಮೇಲೆ ನಾವು ಟಿಕ್ ಮಾಡೋದು ಅಥವಾ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ, ಸೊ ಈ ರೀತಿಯ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ನೀಡ್ತೀನಿ. ಸೊ ಕಂಪ್ಲೀಟ್ ನೋಟಿಫಿಕೇಷನನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಮೊದಲನೆಯದು ಪ್ರಮುಖವಾಗಿ ಅರ್ಜಿಯನ್ನು ಯಾವಾಗಿಂದ ನಾವು ಹಾಕ್ಬೋದು ಅಂದರೆ 4/3/2024 ಮಾರ್ಚ್ 4ನೇ ತಾರೀಕಿಂದ ಬೆಳಿಗ್ಗೆ 11 ಗಂಟೆಯಿಂದ ನೀವು ಅರ್ಜಿಯನ್ನು ಹಾಕ್ಬೋದು. ಸೊ ಡೆಡ್ಲೈನ್ ಬಂದು 3/4/2024 ಏಪ್ರಿಲ್ 3ನೇ ತಾರೀಕು ಗಂಟ ನಿಮಗೆ ಅರ್ಜಿಯನ್ನು ಸಲ್ಲಿಸಲು ಟೈಮ್ ಇದೆ. ಸೊ ಆಲ್ಮೋಸ್ಟ್ 1 ತಿಂಗಳು ಟೈಮ್ ಇದೆ. ಹಾಗೂ ಅರ್ಜಿಗೆ ಕಟ್ಟಬೇಕಾದಂತಹ ಶುಲ್ಕಕ್ಕೆ ಕೊನೆಯ ದಿನಾಂಕ ಇರೋದು 6/4/2024. ಸೊ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನಾವು ತಿಳಿಯೋದಾದರೆ, ಸೊ KEA ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತಹ kea.kar.nic.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅರ್ಜಿ ಮಾರ್ಚ್ 4ನೇ ತಾರೀಕಿಂದ ಈ ಒಂದು ಲಿಂಕ್ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ. ಸೊ ಅಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರುತ್ತೆ ಅಂತ ತಿಳಿಯೋದಾದರೆ, ಸೊ 12th ಅಂದರೆ 12ನೇ ತರಗತಿ ಅಥವಾ ಅದಕ್ಕೆ ತತ್ಸಮವಾಗಿರುವಂತಹ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಅಭ್ಯರ್ಥಿ ಪಡೆದಿರಬೇಕಾಗುತ್ತೆ. CBSI ಮತ್ತು ICSI ವತಿಯಿಂದ ನಡೆಯುವಂತಹ 12th ಕ್ಲಾಸ್ ಪರೀಕ್ಷೆ ಏನಿರುತ್ತೆ ಆ ವಿದ್ಯಾರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ವಿಶೇಷತೆ ಏನಿರೋದು ಅಂದರೆ, ಸೊ ಈ ಬಾರಿ 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಮಾಡಿರುವಂತಹ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಡಿಪ್ಲೊಮಾದವ್ರಿಗೆ ಹಾಗೆ ITI ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ಈ ಬಾರಿ ಅವರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂತಹ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಇದನ್ನು ಉಪಯೋಗಿಸ್ಕೊಳ್ಳಿ. ಜೊತೆಗೆ ಈ ಡಿಸ್ಟೆನ್ಸ್ ಎಜುಕೇಷನ್ ಅಥವಾ ಈ ಓಪನ್ ಎಜುಕೇಷನ್ ಯಾರು ಮಾಡಿರ್ತಾರೆ ಅಂದರೆ ಆ ಕರಸ್ಪಾಂಡಿಂಗ್ನಲ್ಲಿ 12th ಯಾರು ಮಾಡಿರ್ತಾರೆ ಅಭ್ಯರ್ಥಿಗಳು, ಅಂಥವರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದು. ಇನ್ನು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಭರ್ತಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲ ಸೂಚನೆಗಳನ್ನು ಓದ್ಕೊಂಡು ನೀವು ಸರಿಯಾದ ಮಾಹಿತಿಯನ್ನು ಅವ್ರಿಗೆ ನೀಡಿ. ಯಾಕಂದರೆ ನೀವು ತಪ್ಪು ಅಥವಾ ಒಂದು ಸುಳ್ಳು ಮಾಹಿತಿಯನ್ನು ನೀಡಿದರೆ ನಿಮ್ಮ ಒಂದು ಅರ್ಜಿಗಳು ಯಾವುದೇ ಸಮಯದಲ್ಲಿ ಕೂಡ ರದ್ದಾಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜಾತಿ, ಈ ರೀತಿಯ ಪ್ರಮುಖವಾಗಿರುವಂತಹ ಒಂದು ವಿಷಯಗಳನ್ನ ಕರೆಕ್ಟಾಗಿ ಸರಿಯಾಗಿ ಆಯ್ಕೆ ಮಾಡಿ. ಇನ್ನು ಶುಲ್ಕದ ವಿಷಯಕ್ಕೆ ಬಂದರೆ, ಸೊ OBC ಕ್ಯಾಟಗರಿಗಳಿಗೆ 750 ರೂಪಾಯಿ ಇರುತ್ತೆ. 2A 2B 3A 3B ಇವುಗಳಿಗೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಕ್ಯಾಟಗರಿ 1 ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಸ್ಗಳು ಯಾರಿರ್ತಾರೆ ಅವ್ರುಗಳಿಗೆ, ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರುವಂತಹ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಇರುತ್ತೆ. ಸೊ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಯಾವಾಗ ಅವ್ರಿಗೆ ಒಂದು ಶುಲ್ಕ 500 ರೂಪಾಯಿ ಆಗುತ್ತೆ ಅಂದರೆ, ಅವರ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ನೆಸ್ ಏನಿದೆ ಅದು 40%ಗಿಂತ ಜಾಸ್ತಿ ಇರಬೇಕು. ಆ ಒಂದು ಸಂದರ್ಭದಲ್ಲಿ ಮಾತ್ರ ಅವರಿಗೆ ಈ ಒಂದು ಫೀಸ್ ಕನ್ಸೆಷನ್ ಆಗುತ್ತೆ. ಇನ್ನು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ಒಂದು ವಿಧಾನದಲ್ಲಿ ನಡೆಯುತ್ತೆ ಅಂತ ನಾವು ತಿಳಿಯೋದಾದರೆ, ಸೊ ಆಫ್ಲೈನಲ್ಲಿ ನಡೆಯುತ್ತೆ. ನೀವು ಎಕ್ಸಾಮ್ ಸೆಂಟರ್ಗೆ ಹೋಗಿ ಅಲ್ಲಿ ಆ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ ಎಕ್ಸಾಮ್ ಬಂದು ಲಿಖಿತ ಮೂಲದಲ್ಲಿ ಇರೋದಿಲ್ಲ, ಅಂದರೆ ನೀವು ಕ್ವಶನ್ ಆನ್ಸರ್ ಬರೆಯೋ ರೀತಿ ಇರೋದಿಲ್ಲ. ಸೊ ಒಂದು ಕ್ವಶನ್ಗೆ 4 ಆಪ್ಷನ್ ಇರುತ್ತೆ. 4 ಆಪ್ಷನಲ್ಲಿ ಸರಿಯಾದಂತಹ ಒಂದು ಆಪ್ಷನನ್ನು OMR ಶೀಟ್ನಲ್ಲಿ, ಒಂದು ಆಪ್ಷನನ್ನು ನೀವು OMR ಶೀಟ್ನಲ್ಲಿ ಮಾರ್ಕ್ ಮಾಡುವಂಥ ಒಂದು ಟೈಪ್ ಇರುತ್ತೆ. ಈ ಬಾರಿ ಕಡ್ಡಾಯ ಕನ್ನಡವನ್ನು ಒಂದು ಎಕ್ಸಾಮ್ಗೆ ಇಟ್ಟಿದ್ದಾರೆ. ಸೊ ಕನ್ನಡ ಭಾಷೆ ಏನಿದೆ ಆ ಒಂದು ಲ್ಯಾಂಗ್ವೇಜ್ ಮೇಲೆ ಕಡ್ಡಾಯವಾಗಿ ಒಂದು ಎಕ್ಸಾಮನ್ನು ಇಟ್ಟಿದ್ದಾರೆ. ಸೊ ಆ ಒಂದು ಪರೀಕ್ಷೆ 150 ಅಂಕಗಳಿಗೆ ನಡೆಯುತ್ತೆ. ಸೊ ನೀವು ಎಲಿಜಿಬಿಲಿಟಿಯನ್ನು ಪಡೆಯಲಿಕ್ಕೆ ಮಿನಿಮಮ್ 50 ಅಂಕಗಳನ್ನು ಗಳಿಸಲೇಬೇಕಾಗುತ್ತೆ. ಸೊ ನೀವು 50 ಅಂಕಗಳಿಗಿಂತ ಕಡಿಮೆ ನೀವೇನಾದರೂ ಗಳಿಸಿದ್ರೆ ಅರ್ಹರಾಗ್ತೀರಾ. ಸೊ ಅಂದರೆ ಎಲಿಜಿಬಿಲಿಟಿ ನಿಮಗೆ ಸಿಗಲ್ಲ. ಸೊ ಈ ಕಡ್ಡಾಯ ಕನ್ನಡ ಭಾಷೆಯಲ್ಲಿ ನೀವು 50 ಅಂಕಗಳನ್ನು ಗಳಿಸಲೇಬೇಕಾಗುತ್ತೆ. ಇನ್ನು ಈ ಒಂದು ಪರೀಕ್ಷೆಯಲ್ಲಿ 2 ಪೇಪರ್ಗಳು ಇರ್ತವೆ. ಮೊದಲನೇ ಪೇಪರ್ 100 ಅಂಕಕ್ಕೆ ಮತ್ತು ಎರಡನೇ ಪೇಪರ್ 100 ಅಂಕಕ್ಕೆ. ಸೊ ಮೊದಲನೇ ಪೇಪರ್ನಲ್ಲಿ ಸೊ ಪ್ರಚಲಿತ ಘಟನೆಗಳು ಮತ್ತು ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಏನಿದೆ ಅದು, ಮತ್ತು ಕರೆಂಟ್ ಅಫೇರ್ಸ್, ಈ ರೀತಿಯ ಕೆಲವು ಜನರಲ್ ಕ್ವಶನ್ಸ್ಗಳನ್ನು ನೀಡಿರ್ತಾರೆ. ಇನ್ನು ಎರಡನೇ ಪೇಪರ್ನಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ, ಈ ಒಂದು ವಿಷಯಗಳನ್ನು ನೀವು ನೀಟಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಎರಡೂ ಪೇಪರ್ಗಳು ಸೇರಿ
200 ಅಂಕಗಳು ಆಗುತ್ತೆ. ಈ ಬಾರಿ ನೆಗೆಟಿವ್ ವ್ಯಾಲ್ಯುವೇಷನ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ 4 ಪ್ರಶ್ನೆಗಳು ತಪ್ಪಾದರೆ ನೀವು ಪಡೆದುಕೊಂಡಿರುವಂತಹ ಅಂಕದಲ್ಲಿ 1 ಅಂಕವನ್ನು ಕಟ್ ಮಾಡ್ತಾರೆ. ಹಾಗಾಗಿ ನೆಗೆಟಿವ್ ಮಾರ್ಕಿಂಗನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಪ್ರಶ್ನೆಯಲ್ಲಿ ನಿಮಗೆ ಡೌಟ್ ಇದೆ ಅಂದರೆ ಅಂತಹ ಪ್ರಶ್ನೆಗಳನ್ನು ಅಟೆಂಡ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಹೆಚ್ಚು ನೆಗೆಟಿವ್ ಮಾರ್ಕಿಂಗ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಒಂದು ರ್ಯಾಂಕ್ ಡಿಕ್ರೀಸ್ ಆಗುವಂತಹ ಒಂದು ಚಾನ್ಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಗೊತ್ತಿರುವಂತಹ ಉತ್ತರಗಳನ್ನು ಮಾತ್ರ ಅಟೆಂಡ್ ಮಾಡ್ತಾ ಹೋಗಿ. ಇನ್ನು ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿದೆ ಅನ್ನೋ ಒಂದು ಲೀಸ್ಟನ್ನು ಕೂಡ ನಾನು ನಿಮಗೆ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ನೋಡ್ಕೋಬೋದು ನಿಮ್ಮ ಒಂದು ಜಿಲ್ಲೆ ಯಾವುದು, ನಿಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಇದೆ, ಮತ್ತು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳೇನಿದ್ದಾರೆ ಅವರು 2 ಕಡೆ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಕಲ್ಯಾಣ ಕರ್ನಾಟಕದ ಕಡೆ ಅರ್ಜಿಯನ್ನು ಹಾಕ್ಬೋದು, ಜೊತೆಗೆ ಇವರು ನಾರ್ಮಲ್ ಬೇರೆ ಡಿಸ್ಟಿಕಲ್ಲಿ ಇರುತ್ತೆ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅವರಿಗೆ 2 ಕಡೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಅವಕಾಶ ಇರುತ್ತೆ. ಆದರೆ ಬೇರೆ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಒಂದು ಡಿಸ್ಟಿಕ್ಕಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ನೀವು ನಿಮ್ಮ ಒಂದು ಸ್ವಂತ ಜಿಲ್ಲೆಗಾದರೂ ಅರ್ಜಿಯನ್ನು ಹಾಕಿ, ಅಥವಾ ನಿಮ್ಮ ಡಿಸ್ಟಿಕ್ಕನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ಡಿಸ್ಟಿಕ್ಕು ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. ಬಟ್ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ನೋಟಿಫಿಕೇಷನ್ನ ಮಾಹಿತಿಯಾಗಿರುತ್ತೆ. ಸೊ ಇದರ ಬಗ್ಗೆ ಇನ್ನೂ ನಿಮಗೆ ಹಲವಾರು ವಿಷಯಗಳನ್ನು ನಾನು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ. ಸೊ ದಯವಿಟ್ಟು ಈ ವಿಲೇಜ್ ಅಕೌಂಟೆಂಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ.